ಸೆಟ್ ಬಾಯ್ ಆಗಿ ವರ್ಕ್ ಮಾಡ್ಕೊಂಡ್ ಬಂದಿರೋರು, ಅವ್ರಿಗೆ ಗೊತ್ತು ಈ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಹೆಂಗೆ ಒತ್ತು ಮೆರೆಸ್ತಾರೋ ಹಂಗೆ ಮೇಲಿಂದ ದಬಾಗ್ಬಿಡ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಗಿಲ್ಲಿ ನಟ ಮತ್ತೆ ಕಾವ್ಯ ಯಾವ ಸಿನಿಮಾ ಮಾಡ್ತಾರ ಅಂತ ಮೆಸೇಜ್ಗಳು ಆಗ್ತಿದ್ರು. ನೋಡು ಅವಾಗ್ಲೇ ಏನಲ್ಲ ಅಂತ ಕರಿತವನೆ, ಅಲ್ಲ ಬೆಳೆದು ಬಿಟ್ಟ ಅದಕ್ಕೆ ಹಿಂಗೆಲ್ಲ ಆಡ್ತವನೆ ಅಂತ ಕಾಮೆಂಟ್ಗಳು ಹಾಕಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಗಿಲ್ಲಿ ನಟ ಅವ್ರ ಬಗ್ಗೆ ಅಪ್ಡೇಟ್ ಕೊಡಿ. ಗಿಲ್ಲಿ ನಟ ಅವರು ಸಿನಿಮಾ ಮಾಡ್ತಾರ ಇಲ್ವೋ ಏನು ಅಂತ ಹೇಳಿ ಎಲ್ಲ ಕೇಳ್ತಿದ್ರಲ್ವಾ. ಗಿಲ್ಲಿ ನಟ ಅವರು ಒಂದು ವಿಶೇಷ ಘೋಷಣೆಯನ್ನ ಮಾಡಲಿದ್ದಾರೆ. ಅದು ಯಾವತ್ತಂದ್ರೆ ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ಯಾರ್ಯಾರೆಲ್ಲ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳಿದ್ದೀರಿ, ಹಾಗೆ ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರ, ಎಲ್ಲರಿಗೂ ನಾನು ಒಂದು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅದು ಏನಂದ್ರೆ ಹೇಳ್ಬೇಕಾ? ಹೇಳೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾತ್ರ ಒತ್ತೋದು ಮರಿಬೇಡಿ. ಅದ್ರ ಜೊತೆಗೆ ಒಂದು ಹೈಪ್ ಕೊಟ್ಬಿಡಿ ಅಂತ ಹೇಳ್ತಾ ಬನ್ನಿ ಮತ್ತೆ ಆಗ್ತೀಡ ಒಂದು ವಿಶೇಷ ಅಪ್ಡೇಟ್ನ ಹೇಳ್ಬಿಡೋಣ. ಏನಪ್ಪಾ ಅಂದ್ರೆ ಗಿಲ್ಲಿ ನಟ ಅವರು ಇವತ್ತು ಅಂದ್ರೆ ಏನಪ್ಪಾ ವಿಶೇಷ ಅಂದ್ರೆ ನಮ್ಮ ಗಿಲ್ಲಿ ನಟ ಅವರು ಇವತ್ತು ಅಂದ್ರೆ ಜೂನ್ 16ನೇ ತಾರೀಕು ಸಂಜೆ 6:15 ಅಂದ್ರೆ 6:15 ಸರಿಯಾಗಿ ನಿಮಗೆ ಒಂದು ಬಿಗ್ ಅಪ್ಡೇಟ್ ಬರ್ತಿದೆ. ಅದು ಏನು ಅವರು ಸಿನಿಮಾ ಮಾಡ್ತಾರೋ ಅಥವಾ ಏನು ಒಂದು ಅಪ್ಡೇಟ್ ಕೊಡ್ತಾರ ಅನ್ನೋದನ್ನ ನೀವೆಲ್ಲರೂ ಕಾದು ನೋಡ್ಬೇಕು. ನನಗೂ ಗಿಲ್ಲಿ ನಟರ ಫ್ಯಾನ್ಸ್ಗಳೆಲ್ಲ ಮೆಸೇಜ್ ಮಾಡ್ತೀರಿ, ಸಾರ್ ಗಿಲ್ಲಿ ನಟ ಅವ್ರು ಯಾವಾಗ ಸಿನಿಮಾ ಮಾಡ್ತಾರೆ ಅಂತ. ಇವತ್ತು ಸಂಜೆ 6:15 ಸರಿಯಾಗಿ ಗಿಲ್ಲಿ ನಟ ಅವರು ಒಂದು ಘೋಷಣೆ ಮಾಡ್ತಿದ್ದಾರೆ. ಅಲ್ಲ ಗುರು, ಇನ್ನೊಂದು 5 ದಿನ ಇದೆ ಅಷ್ಟೇ ಅವ್ರ ಬರ್ತ್ಡೇ, ಅವತ್ತು ಮಾಡಿದ್ರೆ ಚೆನ್ನಾಗಿರೋದಲ್ವಾ, ಇವತ್ತೇ ಯಾಕೆ ಮಾಡ್ತಾರೆ ಅಂತ ಕೇಳ್ತೀರಾ? ಇಲ್ಲ, ಯಾಕಂದ್ರೆ ಬರ್ತ್ಡೇಗಿಂತ ಮೊದಲೇ ಈ ಒಂದು ಘೋಷಣೆ ಮಾಡಿಬಿಟ್ರೆ ಬರ್ತ್ಡೇ ಇನ್ನೂ ಬೇರೆ ಲೆವೆಲ್ ಅಂದ್ರೆ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ಹಾಗೆ ನಮ್ಮ ಗಿಲ್ಲಿ ನಟರ ಅಭಿಮಾನಿಗಳು ಇನ್ನೂ ಹೆಚ್ಚಿನದಾಗಿ ಸಂಭ್ರಮಾಚರಣೆನ ಮಾಡ್ಲಿ ಅಂತ ನಿಮಗೆ ಗಿಲ್ಲಿ ನಟ ಅವರ ಬರ್ತ್ಡೇಗಿಂತ ಮೊದಲೇ ಈ ಒಂದು ಅಪ್ಡೇಟ್ ನ ಕೊಡ್ತಿದ್ದಾರೆ. ನಮ್ಮ ಗಿಲ್ಲಿ ನಟರ ಫ್ಯಾನ್ಸ್ಗಳಿಗೆಲ್ಲ ಈಗ ಏನೋ ಒಂಥರ ಸಮಾಧಾನ ಆಗಿದೆ. ಅಂತೂ ಇಂತೂ ನಮ್ಮ ಗಿಲ್ಲಿ ನಟ ಅವರು ಒಂದು ಹೊಸ ಒಂದು ಘೋಷಣೆನ ಮಾಡ್ತಾ ಇದ್ದಾರೆ. ಈ ಕಡೆ ಸಿನಿಮಾ ಅನೌನ್ಸ್ ಮಾಡ್ತಾರಂತ 90% ಎಲ್ಲರೂ ಫ್ಯಾನ್ಸ್ಗಳು ಅಂದ್ಕೊಂಡಿದ್ದಾರೆ. ನೋಡ್ಬೇಕು. ಅಲ್ಲ, ಈಗ ಇವ್ರೇನಾದ್ರೂ ಸಿನಿಮಾ ಘೋಷಣೆ ಮಾಡಿದ್ರೆ ಈ ಸಿನಿಮಾದ ನಾಯಕಿ ಯಾರಾಗಬೇಕು? ಕಾಮೆಂಟ್ ಮಾಡಿ ಸ್ನೇಹಿತರೆ. ನನಗನ್ಸುತ್ತೆ ಈ ಸಿನಿಮಾದ ನಾಯಕಿ ಕಾವ್ಯ ಆದ್ರೆ ಮಾತ್ರ ನಮ್ಮ ಗಿಲ್ಲಿ ನಟರ ಫ್ಯಾನ್ಸ್ಗಳಿಗೆಲ್ಲ ಇನ್ನೂ ಹಬ್ಬ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚಿನದಾಗಿ ಸಂಭ್ರಮಾಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಎಲ್ರೂ ಕಾಯ್ತಾ ಇರೋದು ಇದೆ. ಅಲ್ಲ ಗುರು, ಗಿಲ್ಲಿ ನಟ ಮತ್ತೆ ಕಾವ್ಯ ಯಾವಾಗ ಸಿನಿಮಾ ಮಾಡ್ತಾರೆ ಅಂತ ಮೆಸೇಜ್ಗಳು ಆಗ್ತಿದ್ರು. ಇನ್ನೊಂದು, ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಯಾವಾಗ ಮದುವೆ ಆಗ್ತಾರೆ, ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವರು ಯಾವಾಗ ಮದುವೆ ಆಗ್ತಾರೆ ಅಂತ ಕೇಳ್ತಿದ್ರು. ನೋಡೋಣ ಇವತ್ತು ಸಂಜೆ ಏನ್ ಅಪ್ಡೇಟ್ ಮಾಡ್ತಾರಂತ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದೀವಿ. ನೀವು ಕೂಡ ಕಾಯ್ತಾ ಇದ್ದೀರಿ ತಾನೇ? ಇವತ್ತು ಸಂಜೆ 6:15 ಸರಿಯಾಗಿ ನಿಮಗೊಂದು ಗುಡ್ ನ್ಯೂಸ್ ಬರ್ತಾ ಇದೆ. ಎಲ್ರು ಕೇಳಿ. ಎಲ್ರು ನಮ್ಮ ಗಿಲ್ಲಿ ನಟ ಅವರಿಗೆ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ಕೊಂಡ್ ಬಂದ್ರು ಅದಕ್ಕಿಂತ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ನಮ್ಮ ಗಿಲ್ಲಿ ನಟ ಅವ್ರನ್ನ ಇನ್ನೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಉತ್ತುಂಗಕ್ಕೆ ಬೆಳೆಸಿ ಅವರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವ್ರು ಮಾತ್ರ ಬದಲಾಗಲ್ಲ. ಒಂದು ಈವೆಂಟ್ಗೆ ಗಿಲ್ಲಿ ನಟ ಅವ್ರು ಹೋಗಿರ್ತಾರೆ. ಅಲ್ಲಿ ಒಬ್ಬ ಅಭಿಮಾನಿ ಒಂದು ಫೋಟೋನ ಗಿಫ್ಟ್ ಕೊಡೋದಕ್ಕೆ ಗಿಲ್ಲಿ ಅಣ್ಣ ಅಂತೇಳಿ ಫೋಟೋ ಇಟ್ಕೊಂಡು ತೋರಿಸ್ತಾ ಇರ್ತಾನೆ. ಆಗ ಗಿಲ್ಲಿ ಅವರು ಏನಲ್ಲ ಅಂತ ಪ್ರೀತಿಯಿಂದಲೇ ಅವ್ರಿಗೆ ಕರೀತಾರೆ. ಅವರು ಈಗ ಏನಲ್ಲ ಅಂತ ಕೂಗಿರೋದನ್ನ ಕೆಲವರು ಏನ್ ಮಾಡಿದ್ದಾರೆ, ಆ ವಿಡಿಯೋದಲ್ಲಿ ಕಮೆಂಟ್ಗಳು ಹಾಕಿದ್ದಾರೆ. ಏನಪ್ಪ ಅಂದ್ರೆ, ನೋಡು ಅವಾಗ್ಲೇ ಏನಲ್ಲ ಅಂತ ಕರಿತವನೆ, ಅಲ್ಲ ಬೆಳೆದು ಬಿಟ್ಟ ಅದಕ್ಕೆ ಹಿಂಗೆಲ್ಲ ಆಡ್ತವನೆ ಅಂತ ಕಾಮೆಂಟ್ಗಳು ಹಾಕಿದ್ದಾರೆ. ಓಕೆ ನೋಡಿ ಸ್ವಾಮಿ, ಅವರು ಪ್ರೀತಿಯಿಂದ ಏನಲ್ಲ ಅಂತ ಕೂಗಿರ್ತಾರೆ ಅಷ್ಟೇ ಹೊರತು ಯಾವುದೇ ಒಂದು ಬೇರೆ ಉದ್ದೇಶದಿಂದ, ಯಾವುದೊಂದು ಗರ್ವ ಏನೋ ನಾನೆಲ್ಲ ಬೆಳೆದು ಬಿಟ್ಟಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಕೂಗಿರಲ್ಲ. ಅವ್ರು ಯಾವಾಗಲ ಮಾತಾಡೋ ಶೈಲಿನ ಹಂಗೆ ಏನಣ್ಣ ಯಾಕಣ್ಣ ಏನಲ್ಲ ಅಂತ
ಅವೆಲ್ಲ ಕಾಮನ್ ಆಗಿ ಮಂಡ್ಯ ಭಾಷೆ ಲ್ಯಾಂಗ್ವೇಜಲ್ಲಿ ಮಾತಾಡಿರ್ತಾರೆ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ, ಹಾಗೆ ಅವ್ರ ಬಗ್ಗೆ ಬೇರೆ ಥರ ಒಂದು ಕಾಂಟ್ರವರ್ಸಿ ಮಾಡಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಈ ಒಂದು ಎತ್ತರಕ್ಕೆ ಬಂದಿರೋರು. ಅದ್ರ ಜೊತೆಗೆ ಗಿಲ್ಲಿ ನಟ ಅವರು ಆ ಒಂದು ಫೋಟೋ ಫ್ರೇಮ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ಮೇಲೆ ಅಲ್ಲಿ ಗಿಲ್ಲಿ ಅವರು ಮತ್ತು ಕಾವ್ಯ ಅವ್ರ ಫೋಟೋ ಇರುತ್ತೆ. ಏನಲ್ಲ ನೀನು ರಕ್ತದಿಂದ ಬರ್ಕೊಂಬಂದಿದೆ ಅಂದ್ಕೊಂಡೆಲ್ಲೋ ಅಂತ ಅಂತಾರೆ ಗಿಲ್ಲಿ ನಟ ಅವರು. ಅದು ಕೂಡ ಪ್ರೀತಿಯಿಂದಲೇ ಹೇಳಿರೋದು. ಅಲ್ಲ ಇವನೇನು ಅಲ್ಲ ಸೂಪರ್ ಸ್ಟಾರ್ ಆಗಿ ಬೆಳೆದ್ಬಿಟ್ಟವನ, ಆವಾಗಲೇ ನೋಡು ರಕ್ತದಿಂದ ಬಿಡಿಸ್ಕೊಂಬರ್ಬೇಕಾಯ್ತಲ್ಲೋ ಅಂತ ಕೇಳ್ತವನೆ ಅಂತೇಳಿ ಕಾಮೆಂಟ್ಗಳೆಲ್ಲ ಮಾಡ್ತಾಯಿದ್ರ. ದಯವಿಟ್ಟು ಯಾರು ಕೂಡ ಗಿಲ್ಲಿ ನಟ ಅವ್ರ ಬಗ್ಗೆ ಬೇರೆ ಯಾವುದು ಅಪಾರ್ಥ ಮಾಡ್ಕೋಬೇಡಿ. ನೀವೊಂದ್ಸರಿ ಗಿಲ್ಲಿ ನಟ ಅವ್ರ ಮನೆಗೆ ಹೋಗಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರ ಮನೆ ವಾತಾವರಣ ಹೆಂಗಿದೆ, ಅವ್ರ ಮನೆಗೆ ಹೋದರೆ ಅವ್ರ ಅಪ್ಪ ಅಮ್ಮ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರಿಗೆ ಗಿಲ್ಲಿ ನಟ ಅವ್ರು ಏನು ಇದುವರೆಗೂ ಯಾವುದೇ ಸ್ಟಾರ್ಡಮ್ನ ತಲೆಗೆ ಹಚ್ಕೊಂಡಿಲ್ಲ. ಅವರಿಗೂ ಗೊತ್ತು ಈ ಒಂದು ಇಂಡಸ್ಟ್ರಿಯಲ್ಲಿ ಹೇಗಿರಬೇಕು, ಹೇಗೆ ಹೋಗ್ಬೇಕು ಮುಂದಕ್ಕೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಅವರು ಕೆಳಮಟ್ಟದಿಂದ ಅಂದರೆ ಒಬ್ಬ ಸೆಟ್ ಬಾಯ್ ಆಗಿ ವರ್ಕ್ ಮಾಡ್ಕೊಂಡು ಬಂದಿರೋರು. ಅವ್ರಿಗೆ ಗೊತ್ತು ಹೇಗೆಲ್ಲ ಇರುತ್ತೆ ಈ ಸಿನಿಮಾ ಇಂಡಸ್ಟ್ರಿ ಅನ್ನೋದು, ಹೆಂಗೆ ಒತ್ತು ಮೆರೆಸ್ತಾರೋ ಹಾಗೆ ಮೇಲಿಂದ ದಬಾಗ್ಬಿಡ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರು ಒಂದೇ ಒಂದು ಏನು ಮಾನದಂಡ ಇಟ್ಕೊಂಡಿರೋದು, ನಾನು ಏನೇ ಬೆಳೀಲಿ ಏನೇ ಆಗಲಿ ನಾನು ಹಿಂಗೆ ಇರಬೇಕು ಅಂತೇಳಿ ಅವ್ರ ತಲೆಯಲ್ಲಿರೋದು. ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಾ ಮಗದೊಮ್ಮೆ ಇವತ್ತು ಸಂಜೆ 6:15ಕ್ಕೆ ನೀವೆಲ್ಲರೂ ಗಿಲ್ಲಿ ನಟ ಅವರ ಹೊಸ ಘೋಷಣೆ ಮಾಡೋದಕ್ಕೆ ಕಾಯ್ತಾ ಇದ್ದೀರಿ ತಾನೇ? ಕಾಯಲೇಬೇಕು. ಕಮಾನ್ ಗಿಲ್ಲಿ, ನಾವೆಲ್ಲರೂ ಕಾಯ್ತಾ ಇದ್ದೀವಿ, ಇಡೀ ಕರ್ನಾಟಕನೇ ಕಾಯುತ್ತೆ ಇವತ್ತು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು.